13 ವರ್ಷ ಜೊತೆಗಿದ್ದಂತ ಹೆಂಡತಿನ ಕೊಂದು ಕುಕ್ಕರ್ ಹಾಕಿ ಕೂಗ್ಸಿದಂತ ಮೋಸ್ಟ್ ಬ್ರೂಟಲ್, ರೂತ್ಲೆಸ್, ಹಾರ್ಟ್ಲೆಸ್ ಮರ್ಡರ್ ಹೈದರಾಬಾದ್ ಅಲ್ಲಿ ನಡೆದಿದೆ. ಗಂಡ ಹೆಂಡತಿ 2 ಮಕ್ಕಳು. ಗಂಡನ ಹೆಸರು ಗುರುಮೂರ್ತಿ, ಹೆಂಡತಿ ಹೆಸರು ವೆಂಕಟಮಾಧವಿ. ಒಂದು ಹೆಣ್ಣು ಮತ್ತು ಒಂದು ಗಂಡು. 4 ಜನ ಜನವರಿ 15ನೇ ತಾರೀಕು ಹೆಂಡತಿಯ ಅಪ್ಪ ಅಮ್ಮನ ಮನೆಗೆ ಸಂಕ್ರಾಂತಿ ಆಚರಣೆ ಮಾಡ್ಲಿಕ್ಕೆ ಹೋಗೋ ಪ್ಲಾನ್ ಇರುತ್ತೆ. ಆ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರು ಇದ್ದಿದ್ದು ಒಂದು ಸ್ಮಾಲ್ ಅಪಾರ್ಟ್ಮೆಂಟ್ ಟೈಪ್. ಹಬ್ಬ ಅಂದ್ರೆ ಯೂಶಲಿ ಏನಾಗುತ್ತೆ, ಜನಗಳೆಲ್ಲ ಸಿಟಿಯಿಂದ ಅವ್ರವ್ರ ಹಳ್ಳಿಗಳಿಗೆ ಹೋಗ್ತಾರೆ. ಸಂಕ್ರಾಂತಿ ಯೂಶಲಿ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆಂಧ್ರದಲ್ಲಿ. ಸೇಮ್ ನಮ್ಮಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಆ ತರ. ಆದ್ರೆ ಆ ಪ್ಲಾನ್ ಅಲ್ಲಿ ಗಂಡ ಏನ್ ಮಾಡ್ತಾನೆ, ಬರೀ ಮಕ್ಳನ್ನ ಮಾತ್ರ ಕಳ್ಸಿಕೊಡ್ತಾನೆ ಅಜ್ಜಿ ತಾತನ ಮನೆಗೆ. ಗಂಡ ಹೆಂಡತಿ ಮಾತ್ರ ಮನೇಲಿದ್ದಾರೆ. 15ನೇ ತಾರೀಕು ಅವತ್ತು ಗಂಡ ಅತ್ತೆ ಮಾವನಿಗೆ ಫೋನ್ ಮಾಡ್ತಾನಂತೆ, ನಿನ್ನ ಮಗಳಿಗೂ ನನಗೂ ಜಗಳ ಆಗೋಯ್ತು, ನಿನ್ನ ಮಗಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ತಾಳಿನ ಕೊಟ್ಬಿಟ್ಟು ನನ್ನ ಕೈಗೆ, ನಿಮ್ ಮನೆಗ್ ಬರ್ಬೋದು ಅಂತ ಇವನು ಕಣ್ಣೀರ್ ಹಾಕೋತರ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅವ್ರಿಗೂ ಸ್ವಲ್ಪ ಭಯ ಆಗಿದೆ. ಅದಾದ್ಮೇಲೆ ಇವನೇ ಸಮಾಧಾನ ಮಾಡಿದಾನೆ, ಏನಿಲ್ಲ ಸಣ್ಣ ಜಗಳ ಅಷ್ಟೇ, ಬರ್ತಾಳೆ ಬಿಡಿ, ಮನೆಗ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಇವನೇ ಸಮಾಧಾನ ಮಾಡಿದಾನೆ. ಅದಾದ್ಮೇಲೆ 16ನೇ ತಾರೀಕು ಆಗುತ್ತೆ. 16ನೇ ತಾರೀಕು ಆದ್ಮೇಲೆ ಅವ್ರು ಗಾಬರಿಯಿಂದ ಮತ್ತೆ ಫೋನ್ ಮಾಡ್ತಾರೆ, ಆಕೆ ಬಂದಿಲ್ಲ ಅಂತ ಹೇಳ್ತಾನೆ. ಅವರಿಗೆ ಭಯ ಆಗುತ್ತೆ. ಅವರು ಹಳ್ಳಿಯಿಂದ ಸಿಟಿಗೆ ಬರ್ತಾರೆ, ಹೈದರಾಬಾದ್ ಬಂದು ಹೈದರಾಬಾದ್ ಅಲ್ಲಿ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಮೀರ್ಪೇಟ್ ಅಂತ ಇದೆ ನಿಯರ್ ಬೈ ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಮಗಳು ಜನವರಿ 16ನೇ ತಾರೀಕಿಂದ ಮಿಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಯಾವತ್ತು ಕಂಪ್ಲೇಂಟ್ ಕೊಡ್ತಾರೆ, ಜನವರಿ 18ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ. ಅಂದ್ರೆ ಆ 2 days ಅವ್ರು ಬಂದು ಮತ್ತೆ ಅವ್ರು ಸ್ವಲ್ಪ ಹುಡುಕಿ, ಸ್ವಲ್ಪ ನೆಂಟರುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೇಳಿ 2 days ಆದ್ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ನವ್ರು ಏನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬರೀ ಅಪ್ಪ ಅಮ್ಮ ಮಾತ್ರ ಹೋಗಿರೋದಿಲ್ಲ, ಜೊತೆಗೆ ಗಂಡ, 3 ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ, ನಮ್ಮಿಬ್ರಿಗೂ ಜಗಳ ಆಯ್ತು, ಆಕೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಇವ್ರ ಗಂಡ ಇದನ್ನಲ್ಲ, ಅವನೇ ಪೊಲೀಸ್ನವ್ರಿಗೆ ಲೀಡ್ಸ್ ಗಳು ಕೊಡ್ತಾನಂತೆ. ಮೋಸ್ಟ್ಲಿ ಇಲ್ಲೋಗಿರ್ಬೋದು, ಮೋಸ್ಟ್ಲಿ ಇಂಥ ಕಡೆ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಸ್ವಲ್ಪ ಹಂಗೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ಯಾಕಂದ್ರೆ ಈ ವಿಷಯಗಳು ತುಂಬಾ ತುಂಬಾ ಇಂಪಾರ್ಟೆಂಟ್. ಪೊಲೀಸರು ಅವ್ನ ಮಾತುಗಳನ್ನೆಲ್ಲ ನಂಬಿ ಅವ್ನು ಹೇಳಿದ ಪ್ಲೇಸ್ ಗಳಲ್ಲೆಲ್ಲ ಸರ್ಚ್ ಮಾಡ್ತಾ ಹೋಗ್ತಾರೆ ಡೌಟ್ಫುಲ್ ಆಗಿ. ಆದ್ರೆ ಎಲ್ಲೂ ಸಿಗೋದಿಲ್ಲ. ಇನ್ನೊಂದೇನ್ ಚೆಕ್ ಮಾಡ್ತಾರೆ, ಅದಕ್ಕೂ ಮುಂಚೆ ಅವ್ರದ್ದು ಫೋನ್ ಸಿಗ್ನಲ್ ಎಲ್ಲಿ ಲಾಸ್ಟ್ ಆಯ್ತು ಅಂತ ಚೆಕ್ ಮಾಡ್ತಾರೆ. ಅದನ್ನ ನೋಡಿದ್ರೆ ಫೋನ್ ಮನೇಲೇ ಇರುತ್ತೆ. ಡೌಟ್ ಬರುತ್ತೆ. ಆ ಅಪಾರ್ಟ್ಮೆಂಟ್ ಬರ್ತಾರೆ. ಅಪಾರ್ಟ್ಮೆಂಟ್ CCTV ಕ್ಯಾಮೆರಾ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆಕೆ ಅಪಾರ್ಟ್ಮೆಂಟ್ ಒಳಗಡೆ ಬಂದಿರೋದು ಮಾತ್ರ ಇದೆ, ಆ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಹೋಗಿರೋದು ಯಾವುದೇ ಫೂಟೇಜ್ ಸಿಗೋದಿಲ್ಲ. ಸೊ ಇವಾಗ ಡೌಟ್ ಬರುತ್ತೆ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ. ಆಕೆ ಗಂಡ ಇದನ್ನಲ್ಲ, ಆ ಗಂಡನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ, ಪೊಲೀಸ್ನವ್ರ ಸ್ಟೈಲ್ ಗೊತ್ತಲ್ಲ, ಆ ಸ್ಟೈಲಲ್ಲಿ ಆತನನ್ನ ಕೇಳ್ತಾರೆ. ಅವಾಗ ಆತ ನಿಜನ ಒಪ್ಕೊಂತಾನೆ. ಏನಂತ, ನಾನೇ ನನ್ನ ಹೆಂಡತಿನ ಕೊಂದೆ ಅಂತ. ಅವನು ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡ್ಬೇಕಾದ್ರೆ, ಅಂದ್ರೆ ಆ ಹೆಂಗ್ ನಡೀತು, ಏನೇನ್ ನಡೀತು ಅಂತ ಸ್ಟೇಟ್ಮೆಂಟ್ ಕೇಳ್ತಾರಲ್ಲ, ಆ ಟೈಮಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಅವ್ನು ಹೇಳಿದಂತ ಸ್ಟೇಟ್ಮೆಂಟ್ ನ ನೀವು ಕೇಳಿದ್ರೆ ನಿಮ್ಗೂ ಕೂಡ ರಕ್ತ ಹಂಗೆ ಕುದೀತದೆ. ಅವ್ನು ಏನ್ ಹೇಳಿದಾನೆ ಗೊತ್ತಾ, ಹೆಂಡತಿ ಮತ್ತೆ ಇವನು ಮನೇಲಿರ್ತಾರೆ, ಜಗಳ ಆಗುತ್ತೆ, ಹೊಡೆದಾಡ್ತಾರೆ. ಹೆಂಡತಿನ ಏನೋ ತಲೆ ಮೇಲೆ ಈ ತರ ಹೊಡಿತಾನಂತೆ, ಮತ್ತೆ ಹೆಂಡತಿ ಕೆಳಗೆ ಬೀಳ್ತಾಳಂತೆ, ಸ್ವಲ್ಪ ಹೊತ್ತು ಮಾತ್ರ ಉಸಿರಿರುತ್ತಂತೆ, ಅದಾದ್ಮೇಲೆ ತಿರುಗ್ತಾಳಂತೆ. ಆಕೆ ಸತ್ತ ಮೇಲೆ ಆಕೆ ಬಾಡಿನ ಎಳ್ಕೊಂಡು ಹೋಗಿ, ಬಾತ್ರೂಮಲ್ಲಿ ಎಳ್ಕೊಂಡು ಹೋಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ, ಆ ಕಟ್ ಮಾಡಿರೋ ಪೀಸ್ನ ಕುಕ್ಕರ್ ಒಳಗಡೆ ಹಾಕಿ ವಿಷಲ್ ಹೊಡಿಸ್ತಾನೆ. ವಿಷಲ್ ಹೊಡಿಸಿ ಆ ಮೂಳೆನು ಮತ್ತೆ ಮಾಂಸನು ಬೇರೆ ಬೇರೆ ಮಾಡಿ ಆ ಮೂಳೆನ ಕ್ರಂಚ್ ಮಾಡ್ತಾನಂತೆ. ಸಣ್ಣ ಪೀಸ್ ಮಾಡಿ ಅದನ್ನ ಒಂದು ಪಾಕೆಟ್ಗೆ ಹಾಕೊಂಡು ತಗೊಂಡೋಗ್ಬಿಟ್ಟು ಪಕ್ಕದಲ್ಲಿರುವಂತ ಒಂದು ಲೇಕಿಗೆ ತಗೊಂಡೋಗಿ ಬಿಡ್ತಾನಂತೆ. ಯೋಚನೆ ಮಾಡ್ರಿ, 13 ವರ್ಷ ಜೊತೆಗಿದ್ದಂತ ವ್ಯಕ್ತಿ ಜೊತೆಗೆ ಇಂತ ಬಾಂಧವ್ಯ ಇರುತ್ತೆ. ಆಮೇಲೆ ಇನ್ನೊಂದು ಏನಿದೆ, ಯೂಶಲಿ ಅವರು ಜಗಳ ಆಡ್ತಿದ್ರಂತೆ ಗಂಡ ಹೆಂಡತಿ. ಅಂದ್ರೆ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿದಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಯೂಶಲಿ ಗಂಡ ಹೆಂಡತಿ ಜಗಳ ಆಡ್ತಿದ್ರಂತೆ. ಅದು ಎಲ್ಲರ ಮನೇಲೂ ನಡೆಯುತ್ತೆ. ಬಟ್ ಆದ್ರೆ ಅವತ್ತು ಸ್ಪೆಷಲಿ ಅವತ್ತು ಸಂಕ್ರಾಂತಿ ಇದ್ದಿದ್ದ ಕಾರಣ ಜನಗಳು ಕಮ್ಮಿ ಇದ್ದಿದ್ದು, ಅಲ್ಲಿ ಯಾರು ಇರ್ಲಿಲ್ಲ ಅಷ್ಟೊಂದು. ಪೀಸ್ ಮಾಡಿ ಈ ತರ ಹಾಕಿದೆ ಅಂತ ಪೊಲೀಸ್ನವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಆತ ಆಕೆನ ಕೊಂದ ಮೇಲೆ ಆ ಬಾಡಿ ಸ್ಮೆಲ್, ಕುಕ್ಕರ್ ವಿಷಲ್ ಎಲ್ಲ ಹೊಡೆಯುತ್ತೆ. ಬಟ್ ಏನೇ ವಿಷಲ್ ಹೊಡೆದ್ರು ಆ ಸ್ಮೆಲ್ ಬರ್ತಿತ್ತಂತೆ. ಓಕೆ, ಆ ಸ್ಮೆಲ್ಲು ಪಕ್ಕದ ಮನೆಯವ್ರು ಬಂದು ಕೇಳಿದಾಗ ಆತ ಹೇಳ್ತಾನಂತೆ, ನನ್ನ ನಾಯಿ ಸತ್ತೋಗಿದೆ, ಅದಕ್ಕೆ ಸ್ಮೆಲ್ ಬಂದಿದೆ ಅಂತ ಹೇಳ್ಬಿಟ್ಟು. ಆಕೆ ಬಾಡಿದು ಸ್ಮೆಲ್ಲು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಮನೆಯಲ್ಲಿ ಇದ್ದಂಥ ನಾಯಿನೋ ಅಥವಾ ಯಾವುದೋ
ಅದು ಕ್ಲಿಯರ್ ಆಗಿ ಕ್ಲಾರಿಟಿ ಇಲ್ಲ. ಬಟ್ ನಾಯಿನ ಕೂಡ ಕೊಂದಿದನಂತೆ. ನಾಯಿನ ಕೊಂದ ಕಾರಣಕ್ಕೆ ಆ ಸ್ಮೆಲ್ ಬಂದಿದ್ದಕ್ಕೆ ಈಕೆ ಸತ್ತಿದ್ದಾಳೆ ಅಂತ ಯಾರಿಗೂ ಗೊತ್ತಾಗತ್ತಿಲ್ಲ. ಓಕೆ, ನಾಯಿ ಸತ್ತಿದೆ, ಅದೇ ಕಾರಣಕ್ಕೆ ಸ್ಮೆಲ್ ಬರ್ತಿದೆ ಅಂತ ಅನ್ಕೊಂಡಿದ್ದಾರೆ ಅಕ್ಕಪಕ್ಕ ಜನಗಳು. ಅವ್ರಿಗೆ ಒಂದು ಚೂರು ಡೌಟ್ ಬರ್ದೇ ಇರ್ತಾರ. ಅಂಡ್ ಆಲ್ಸೋ CCTV ಕ್ಯಾಮ್ರಾ ಚೆಕ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಇವನು ಯೂಶಲಿ ಜಾಸ್ತಿ ಅಷ್ಟೊಂದು ಹೊರಗಡೆ ಹೋಗೋದು ಒಳಗಡೆ ಬರೋದು ಅಷ್ಟೊಂದು ಓಡಾಟ ಮಾಡ್ತಿರ್ಲಿಲ್ವಂತೆ. ಅಂದ್ರೆ ಯೂಶಲಿ ಒಬ್ಬ ಮನುಷ್ಯ ಡೈಲಿ ಏನಾದ್ರು ರೂಟೀನ್ ಇರುತ್ತಲ್ಲ, ಆ ರೂಟೀನಲ್ಲಿ ಏನು ಓಡಾಡ್ತಾನೆ ಆ ರೂಟೀನ್ ಇತ್ತು ಬಿಫೋರ್ ಡೇಸ್ ಅಲ್ಲಿ. ಆಕೆನ ಕೊಂದಂತ ದಿನಗಳಿಂದ ನೆಕ್ಸ್ಟ್ ಡೇಸ್ ಅಲ್ಲಿ ಇವನು ಫ್ರೀಕ್ವೆಂಟ್ ಆಗಿ ಒಳಗೋಗೋದು ಹೊರಗೆ ಬರೋದು ಮಾಡ್ತಿದ್ದಂತೆ. ಏನಕ್ಕೆ ಒಳಗೋಗೋದು ಹೊರಗೆ ಬರೋದು ಮಾಡ್ತಿದ್ದ ಅಂದ್ರೆ ಆ ಬಾಡಿನ ಕೊಂದ ಮೇಲೆ ಡಿಸ್ಪೋಸ್ ಮಾಡೋದು ಹೇಗೆ ಅಂತ ಗೂಗಲ್ ಕೂಡ ಮಾಡಿದ್ನಂತೆ. ಅಂಡ್ ಆಲ್ಸೋ ಆ ಬಾಡಿದು ಯೂಶಲಿ ಏನೇ ಕೊಲೆಗಳಾದಾಗ ಬ್ಲಡ್ ಸ್ಟ್ರೈನ್ಸ್ ಅಥವಾ ಏನಾದರೂ ಸ್ಮಾಲ್ ಪೀಸಸ್ ಏನಾದರೂ ಒಂದು ಕಾರ್ನರಲ್ಲಿ ಎಲ್ಲಾದರೂ ಒಂದು ಕಡೆ ಬಿಟ್ಟಿರ್ತಾರೆ, ಅಷ್ಟು ಕ್ಲೀನಾಗಿ ಕ್ಲಿಯರ್ ಮಾಡಿರಲ್ಲ. ಬಟ್ ಈತ ಅದನ್ನು ಹೆಂಗೆ ಕ್ಲಿಯರ್ ಮಾಡಬೇಕು ಅಂತ ಗೂಗಲ್ ಮಾಡಿ ಅದಕ್ಕೆ ಬೇಕಾದಂಥ ಕೆಮಿಕಲ್ ಎಲ್ಲ ತೊಗೊಂಬಂದು ಒಂದು ಸ್ವಲ್ಪನೂ ಎವಿಡೆನ್ಸ್ ಸಿಗದೇ ಇರೋ ಲೆವೆಲ್ಗೆ ಕ್ಲೀನ್ ಮಾಡ್ತಾನಂತೆ. ಆ್ಯಂಡ್ ಆಲ್ಸೋ ಆಕೆನ ಬಾಡಿ ಕಟ್ ಮಾಡಲಿಕ್ಕೆ ಈ ಮಾಂಸದ ಅಂಗಡಿಗಳಲ್ಲಿ ಮರದ ದಿಮ್ಮಿ ಇಟ್ಟಿರ್ತಾರಲ್ಲ, ಆ ಥರದ್ದು ಮರದೊಂದು ಪೀಸ್ ತೊಗೊಂಬಂದಿರ್ತಾನಂತೆ. ಮರದೊಂದು ಪೀಸು ಮತ್ತು ಅದೇ ಕಟ್ ಮಾಡೋಕ್ಕಿರುತ್ತಲ್ಲ ಕೊಡ್ಲಿ ಥರ, ಅಂಥ ಇದನ್ನ ಯೂಸ್ ಮಾಡಿಕೊಂಡು ಪೀಸ್ ಮಾಡಿ ಬೇಯಿಸಿ ಮಾಡಿ ಮೂಳೆಗಳನ್ನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಪಕ್ಕದ ಲೆಕ್ಕಿಗೆ ಬಿಟ್ಟಿದ್ದಾನೆ. ಆ ಸ್ಮೆಲ್ ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ನಾಯಿನ ಕೂಡ ಕೊಂದಿದ್ದಾನೆ. ಈ ಥರ ಅವ್ನ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೊಂಡಿದ್ದಾರೆ. ಸೊ ಇವಾಗ ಪೊಲೀಸ್ನವ್ರಿಗೆ ಚಾಲೆಂಜ್ ಏನಾಗಿದೆ ಅಂದರೆ, ಅವನು ಹೇಳಿದಂಥ ಪ್ಲೇಸಿಗೆ ಹೋಗಿ ಆ ಬಾಡಿನ ಡಿಸ್ಪೋಸ್ ಮಾಡಿದಾನಲ್ಲ, ಲೈಕ್ ಫ್ಲಶು ಮತ್ತು ಬೋನ್ಸು, ಆ ಜಾಗಕ್ಕೆ ಹೋಗಿ ಅವ್ರಿಗೆ ಏನಾದರೂ ಒಂದು ಫಿಸಿಕಲ್ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಫೋನು ಮನೆಯಲ್ಲೇ ಇತ್ತು, ಇವ್ನು ಕೊಟ್ಟಿರೋ ಸ್ಟೇಟ್ಮೆಂಟು ನಾನೇ ಕೊಂದಿದ್ದೀನಿ ಅಂತ ಇದೆ. ಸೊ ಈಗ ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ, ಮನೆಯಲ್ಲಿ ಯಾವುದೇ ಒಂದು ಪ್ರೂಫ್ ಸಿಕ್ಕಿಲ್ಲ. ಈಗ ಅವರಿಗೆ ಚಾಲೆಂಜ್ ಆಗಿರೋದು ಆ ಯಾವ ನದಿನಲ್ಲಿ ಬಿಟ್ಟ, ಯಾವ ಕೆರೆ ಅಥವಾ ಯಾವ ನೀರಲ್ಲಿ ಬಿಟ್ಟ, ಎಲ್ಲಿ ಬಿಟ್ಟ ಅಂತ. ಅವ್ನು ಕೊಟ್ಟಿರೋದು ಕರೆಕ್ಟೇ ಇರ್ಬೋದು, ಸುಳ್ಳು ಇರ್ಬೋದು. ಅವ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವ್ನು ಎಲ್ಲಿ ಬಿಟ್ಟಿದ್ದಾನೆ ಅಂತ ಹೇಳಿರೋದು ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ಅವ್ನು ಮಾಡಿರೋ ಇಷ್ಟೊಂದು ಕ್ರಿಮಿನಲ್ ಐಡಿಯಾಗಳಿಗೆ ಆ ಬಾಡಿ ಪೀಸ್ಗಳನ್ನ ಅವ್ರು ಹುಡ್ಕೋದು ತುಂಬ ಚಾಲೆಂಜು. ಅವರು ಆಕ್ಚುಲಿ ಡಾಗ್ ಸ್ಕ್ವಾಡ್ನ ಇಟ್ಕೊಂಡು ಹುಡುಕ್ತಾನೆ ಇದ್ದಾರಂತೆ, ಬಟ್ ಇನ್ನೂ ಸಿಕ್ಕಿಲ್ಲಂತೆ ಎವಿಡೆನ್ಸು. ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಏನಂತ ಹೇಳ್ತಾರೆ, ಆತ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಷ್ಟೇ ನಮ್ಗಿರೋದಂತ ಎವಿಡೆನ್ಸು, ಆದರೆ ಯಾವುದೇ ಫಿಸಿಕಲ್ ಎವಿಡೆನ್ಸ್ ಇಲ್ಲ. ಹಸ್ಬೆಂಡ್ ಕ್ಲೇಮ್ ದಟ್ ಹೀ ಕಿಲ್ಡ್ ಬಟ್ ದೆರ್ ಇಸ್ ನೋ ಪ್ರೂಫ್ ಅಂತ ಕಮಿಷನರ್ ಕೂಡ ಹೇಳಿದ್ದಾರೆ. ಈವನ್ ಮೀರ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಅದೇ ಅಂತ ಹೇಳಿದ್ದಾರೆ, ನಮ್ಗಿನ್ನೂ ಯಾವುದೇ ಫಿಸಿಕಲ್ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸರ್ಚಿಂಗ್ ನಡೀತಾ ಇದೆ ಅಂತ. ಈ ಕೇಸು ಹೊರಗಡೆ ಬಂದಿರೋದು ಜನವರಿ 23. ನಾನು ರೆಕಾರ್ಡ್ ಮಾಡ್ತಾ ಇರೋದು ಜನವರಿ 24. ಗುರುಮೂರ್ತಿ ಬಂದು ಆಕ್ಚುಲಿ ಎಕ್ಸ್ ಸರ್ವಿಸ್ ಮೆನ್, ಮಿಲಿಟರಿನಲ್ಲಿ ವರ್ಕ್ ಮಾಡಿರ್ತಾರೆ. ಅಯ್ಯಪ್ಪ, ಮಿಲಿಟರಿನಲ್ಲಿ ವರ್ಕ್ ಮಾಡಿ ಅಲ್ಲಿ ರಿಟೈರ್ಮೆಂಟ್ ತಗೊಂಡು ಮತ್ತೆ ಹೈದರಾಬಾದ್ ಬಂದು ಮದುವೆ ಆದಾಗ ಇಲ್ಲಿ ಸೆಟಲ್ ಆಗಿರ್ತಾರೆ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವಾಗ ಕೆಲವು ಡೌಟ್ಗಳು ಏನ್ ಕಾಡ್ತಿದೆ ಅಂತಂದ್ರೆ, ಆತನಿಗೆ ಇಂಟೆನ್ಷನ್ ಆಫ್ ಕೊಲೆ ಮಾಡೋ ಇಂಟೆನ್ಷನ್ ಇಲ್ಲ ಅಂದಿದ್ರೆ ಆ 15ನೇ ತಾರೀಕೆ ಸಂಕ್ರಾಂತಿಗೆ ಹೋಗ್ತಿದ್ದ, ಬರೀ ಮಕ್ಕಳನ್ನಷ್ಟೇ ಕಳಿಸ್ತಿರ್ಲಿಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕ್. ಸೆಕೆಂಡ್ ಡೌಟ್ ಏನಂದ್ರೆ, ಆತ ಪ್ಲಾನ್ ಮಾಡಿದಾನೆ, ಇದು ಪ್ಲಾನ್ಡ್ ಮರ್ಡರ್. ಪ್ಲಾನ್ ಮಾಡದೇ ಇದ್ದಿದ್ರೆ ಆತನಿಗೆ ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿಲ್ಲ ಅಂದಿದ್ರೆ ಈ ತರ ಬಾಡಿ ಎಲ್ಲಾನು ಅವನು ಡಿಸ್ಪೋಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಇದೆ. ಆ ಬಾಡಿ ಸ್ಮೆಲ್ ಗೊತ್ತಾಗಬಾರ್ದು ಅಂದ್ಬಿಟ್ಟು ಒಂದು ನಾಯಿನೂ ಕೂಡ ಕೊಂದಿದ್ದಾನೆ ಅಂತ ಇದೆ ನ್ಯೂಸಲ್ಲಿ. ಅದನ್ನೆಲ್ಲ ಕೇಳಿದ್ಮೇಲೆ ನನಗೆ ಒಂಥರ ಯಕ್ ಅನಿಸ್ತು. ಲೈಕ್ ಥಿಂಕ್ ಅಬೌಟ್ ದ ಚಿಲ್ಡ್ರನ್ಸ್, ಅವ್ರ ಮಕ್ಳ ಬಗ್ಗೆ, ಅವ್ರ ಮಕ್ಳ ಭವಿಷ್ಯನ ಒಂದ್ಸಲ ಯೋಚನೆ ಮಾಡಿದ್ರೆ, ತಾಯಿ ಇಲ್ಲದಿರೋ ಮಕ್ಕಳು ಇಟ್ಸ್ ನಾಟ್ ಸೋ ಈಸಿ ಅಲ್ಲ. ಸೊ ಅದಕ್ಕೆ ಕೆಲವು ವಿಷಯಗಳಲ್ಲಿ ಈ ಮನುಷ್ಯನದು ರಿಲೇಶನ್ಶಿಪ್ ಯಾವ ಥರ ಇದೆ ಅಂದರೆ, ಖುಷಿ ಇದ್ದಾಗ ಖುಷಿಯಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಕೋಪ ಬಂದಾಗ ಆಕ್ಷನ್ ಅನ್ನೋದು ತೊಗೊಂಡ್ಬಿಡ್ತಾರೆ. ಯೂಶಲಿ ಹ್ಯೂಮನ್ ಸೈಕಾಲಜಿ ಏನಿದೆ ಅಂದರೆ, ಕೋಪ ಬಂದಾಗ ಬೇಗ ರಿಯಾಕ್ಟ್ ಮಾಡಬೇಕು, ಬೇಗ ಆಕ್ಷನ್ ತಗೋಬೇಕು ಅಂತ ಬರುತ್ತೆ. ಸಮ್ಟೈಮ್ ಈ ರೋಡ್ ರೇಜ್ಗಳೆಲ್ಲ ನೀವು ನೋಡ್ತೀರಾ, ಏನೋ ಒಂದು ಸಣ್ಣ ಕಿರಿಕು ಯೋ ಅಂತ ಅಲ್ಲಿ ಸ್ಟಾರ್ಟ್ ಆಗಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಅವ್ರ ಜೀವನದಲ್ಲಿ ಕೇಸ್ ಬೀಳುತ್ತೆ. ಕೇಸ್ ಬಿದ್ಮೇಲೆ ಏನೇನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಈ ಕೋಪ ಅನ್ನೋದು ಮನುಷ್ಯನಿಗೆ ಯಾವ ಸ್ಕೂಲಲ್ಲಿ ಯಾವ ಮೇಷ್ಟ್ರು ಹೇಳ್ಕೊಡೋದಿಲ್ಲ, ಜೀವನನೇ ಪಾಠ ಹೇಳ್ಕೊಡೋದು. ಆ ಪಾಠನ ಬೇಗ ಯಾರು ಕಲಿತಾರೋ ಆ ಮೂಮೆಂಟಲ್ಲಿ ಹೀರೋಗಳಾಗೋಕೆ ಬಯಸೋದಿಲ್ಲ. ನೀವು ಆ ಮೂಮೆಂಟಲ್ಲಿ ಯಾರೋ ಮುಂದೆ ನೀವು ಹೀರೋಗಳಾಗ್ಬೋದು, ಬಟ್ ಅದಾದ ಮೇಲೆ ನಡೆಯುವಂಥ ಕನ್ಸಿಕ್ವೆನ್ಸಸ್ ಇದೆಯಲ್ಲ, ಅದನ್ನ ಫೇಸ್ ಮಾಡೋ ಚಾಲೆಂಜು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಲೋ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ. ರಾಜಕಾರಣಿಗಳು ಬಿಡಿ, ಅವ್ರ ಜೀವನನೇ ಅದು. ಅವ್ರು ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಏನಾದರೂ ಮಾಡ್ಕೊತಾರೆ, ಅವ್ರು ಹೊರಗಡೆ ಬರ್ತಾರೆ. ಬಟ್ ಅದು ಯಾವುದೇ ಪವರ್ ಇಲ್ಲದೆ ಇರುವಂಥ ಒಬ್ಬ ಕಾಮನ್ ಮ್ಯಾನ್ ಇಂಥ ವಿಚಾರಗಳಿಗೆ ಸಿಗಾಕೊಂಡ್ರೆ, ಕೋಪದಲ್ಲಿ ಏನೋ ಒಂದು ಆ್ಯಕ್ಷನ್ ತಗೊಂಡು ಇಟ್ಸ್ ವೆರಿ 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 ಡಿಫಿಕಲ್ಟ್. ಎಷ್ಟೋ ಜನಗಳ ಜೀವನನೇ ಹಾಳು ಮಾಡಿಬಿಡುತ್ತೆ. ಇನ್ಫ್ಯಾಕ್ಟ್ ಜೈಲಿಂದ ಹೊರಗಡೆ ಬಂದವ್ರದ್ದು ಕೆಲವು ಇಂಟರ್ವ್ಯೂಗಳನ್ನ ನಾನು ನೋಡಿದೆ. ಅವ್ರು ಹೇಳ್ತಾರೆ, ಆ ಮೂಮೆಂಟಲ್ಲಿ ನಾನು ತಗೊಂಡಂಥ ಆ ಆ್ಯಕ್ಷನ್ ನನಗೆ 14 ವರ್ಷ 20 ವರ್ಷ ನನ್ನ ಜೀವನನೇ ಹಾಳು ಮಾಡಿಬಿಡ್ತು ಸರ್. ತಾಯಿ ಗರ್ಭದಿಂದ ಮತ್ತೆ ಹೊರಗೆ ಬಂದಾಗ ಅನಿಸ್ತಾ ಇದೆ ಸರ್.
ಅಲ್ಲಾದ್ರೂ ಸುಖ ಇರುತ್ತೆ ತಾಯಿ ಗರ್ಭದಲ್ಲಿ, ಇಲ್ಲಿ ತುಂಬ ಕಷ್ಟ ಸರ್. ಜಸ್ಟ್ ಇಮ್ಯಾಜಿನ್ 24ರಿಂದ 30 ಏಜಲ್ಲಿ ಯಾರಾದರೂ ಒಬ್ಬ ಒಳಗಡೆ ಹೋದ್ರೆ ಅವನು 50 ವರ್ಷ 30ಕ್ಕೆ ಒಳಗಡೆ ಹೋದಂದ್ರೆ 50 ವರ್ಷ ಆದ್ಮೇಲೆ ಹೊರಗಡೆ ಬರ್ತಾನೆ. ಅವ್ನ ಜೀವನ ಏನಾಗಿರುತ್ತೆ. ಸೊ ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ನೀವು ಯಾವುದೇ ವಿಚಾರದಲ್ಲಿ ಯಾವಾಗಲೇ ಕೋಪ ಬರಲಿ, ಆ್ಯಕ್ಷನ್ನು ತೊಗೊಳಕ್ಕೆ ಹೋಗ್ಬೇಡಿ, ರಿಯಾಕ್ಟ್ ಮಾಡೋಕೆ ಹೋಗ್ಬೇಡಿ. ಆದಷ್ಟು ತಾಳ್ಮೆ ಇದ್ರೆ ತಾಳಿದವನು ಬಾಳಿಯಾನು ಅಂತ. ಬಟ್ ಇದೆಲ್ಲ ಮೂಮೆಂಟಲ್ಲಿ ವರ್ಕ್ ಆಗುತ್ತಾ ಅಂತ ನೀವು ಕೇಳಿದ್ರೆ 99% ತಾಳ್ಮೆ ಎಲ್ಲದಕ್ಕೂ ಉತ್ತರ. ಕೆಲವು ಸಿಚುವೇಶನ್ಗಳಲ್ಲಿ ಮಾತಾಡಬೇಕಾಗತ್ತೆ, ಅಂಥ ಸಿಚುವೇಶನಲ್ಲಿ ಮಾತಾಡಲೇಬೇಕಾಗತ್ತೆ, ಅವಾಗ ಅಬ್ವಿಯಸ್ಲಿ ಮಾತಾಡಬೇಕಾಗತ್ತೆ. ಉಗ್ರಮಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಮಾತ್ರ ಮರಿಬೇಡ ಅಂತ. ಇದಕ್ಕೂ ಮುಂಚೆ ನನ್ನ ರೀಲಲ್ಲೂ ಕೂಡ ನಾನು ಹೇಳಿದ್ದೀನಿ, ತಾಳ್ಮೆ ಅನ್ನೋದು ಒಬ್ಬ ಮನುಷ್ಯನ ಜೀವನನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ, ಆದ್ರೆ ಕೋಪ ಅನ್ನೋದು ಒಬ್ಬ ಮನುಷ್ಯನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಬರುತ್ತೆ ಅಂತ. ಸೊ ಅದೇ ರೀತಿ ತಾಳ್ಮೆ ಅನ್ನೋದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನರಸಿಂಹನ ಕೋಪ ಇರಲಿ ಆದ್ರೆ ವಿಷ್ಣುವಿನ ತಾಳ್ಮೆ ಮಾತ್ರ ಮರಿಬೇಡ ಅಂತ. ಸೊ ಈ ಕೇಸ್ ಇನ್ನೂ ಇನ್ನು ಕನ್ಕ್ಲೂಷನ್ ಲೆವೆಲ್ಗೆ ಏನು ಬಂದಿಲ್ಲ. ಈತನೇ ಕೊಲೆ ಮಾಡಿರೋದು ಅನ್ನೋದಕ್ಕೆ ಯಾವುದೇ ಪ್ರೂಫ್ಗಳಿಲ್ಲ ಪೊಲೀಸ್ನವ್ರಿಗೆ. ಸೊ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಿದೆ. ಏನಾದರೂ ಪ್ರೂಫ್ ಸಿಕ್ಕಿದ್ರೆ ಪ್ರಾಬಬ್ಲಿ ಅವನೇ ಅಂತ ಹೇಳ್ಬಿಟ್ಟು ಅವನಿಗೆ ಶಿಕ್ಷೆ ಆಗ್ಬೋದು. ಬಟ್ ಅವ್ರ ಮಕ್ಕಳಿಗೆ ಆಕ್ಚುಲಿ ಮೋಸ ಆಗುತ್ತೆ. ಇವರಿಬ್ರು ಜಗಳದಲ್ಲಿ ಅದೇ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ. ಸೊ ದಟ್ಸ್ ಆಲ್. ಇನ್ ಕೇಸ್ ನೀವೇನಾದ್ರೂ ಈ ವಿಡಿಯೋ ಹೊಸಬರಾಗಿದ್ರೆ ಲೆಟ್ ಮಿ ಟೆಲ್ ಯು, ಪ್ರತಿದಿನ ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ 10 ನಿಮಿಷದೊಳಗೆ ನಿಮಗೆ ತಿಳಿಸುವಂತ ಪ್ರಯತ್ನ ನಂದು. ನೀವೇನಾದ್ರೂ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ